ಹಾಯ್ ಎಲ್ಲ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್. ಎಲ್ಲರೂ ಹೇಗಿದ್ದೀರಾ? ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಸಂಚಿಕೆನ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಹಾಗೆಯೇ ಒಂದು ಕಮೆಂಟ್ ಕೂಡ ಮಾಡಿ ಏನಾದ್ರು ಡೌಟ್ಸ್ ಇದ್ದರೆ. ನಿನ್ನೆ ಮಾತ್ರ ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ನಾನು ಮೊನ್ನೆನೇ ಹೇಳಿದ್ದೀನಿ, ಊರಿಗೆ ಹೋಗಿದ್ದೆ ಒಂದು 3 ಡೇಸ್ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ನಿನ್ನೆ ಒಂದಿನ ವಿಡಿಯೋ ಅಪ್ಲೋಡ್ ಮಾಡಿಲ್ಲ ಅಷ್ಟೇ. ಯಾರೂ ಕೂಡ ಬೇಜಾರು ಮಾಡ್ಕೊಬಿಡಿ. ಸೊ ಇವಾಗಿನಿಂದ ಇನ್ನು ಕಂಟಿನ್ಯೂಸ್ ಆಗಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ, ಏಕೆಂದರೆ ಎಲ್ಲಿಗೂ ಹೋಗೋದಿಲ್ಲ ಈ ಮಂತೆಲ್ಲ, ಇನ್ನೇನು ಹಬ್ಬಗಳಿಲ್ಲ ಅಷ್ಟೇ. ಸೊ ಬನ್ನಿ ಈಗ ಶುರು ಮಾಡೋಣ. ಇನ್ನೇನಿಲ್ಲಿ ಹೇಗಾದರೂ ಮಾಡಿ ದೇವ್ಯಾನಿ ಭೂಮಿಕನ ಹತ್ರ, ಅಂದರೆ ಭೂಮಿ ಹತ್ರ ಎಲ್ಲ ಸತ್ಯಗಳು ಹೊರಗಳು ತರಬೇಕು ನಾನು ನಂಬಿಸ್ಬಿಟ್ಟು ಅಂತೇಳಿ ರೂಮಿಗೆ ಬಂದಿರ್ತಾಳೆ ನಿನ್ನೆ ಸಂಚಿಕೆಯಲ್ಲಿ. ಅದನ್ನೇ ಕಂಟಿನ್ಯೂಸ್ ಆಗಿ ಕೇಳ್ತಾ ಇರ್ತಾಳೆ. ನೋಡು ಭೂಮಿ, ನಿನ್ನ ತಾಯಿ ಇದ್ದಾಗೆ ನಾನು ನೋಡು, ನೀನು ಒಂದು ಫೀಲಿಂಗ್ಸಲ್ಲಿ ಇರೋದನ್ನ ನನ್ನ ಕೈಲಿ ನೋಡೋಕ್ಕಾಗ್ತಾ ಇಲ್ಲ. ಸೊ ದಯವಿಟ್ಟು ನಿನ್ನ ಮನಸ್ಸಲ್ಲಿ ಇರೋದನ್ನ ನನ್ನ ಹತ್ರ ಸತ್ಯ ಹೇಳು. ಏನು ಮನಸ್ಸಲ್ಲಿದೆ, ಏನು ಕತೆ, ಯಾವ ಥರ ಇದೆ ಮನಸ್ಸಲ್ಲಿ. ಅಂಜು ಹೇಳ್ದಾಗ ಏನಾದರೂ ನಿಮ್ಮದು ಅಗ್ರಿಮೆಂಟ್ ಮ್ಯಾರೇಜಾ ಅಂತೇಳಿ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾಳೆ. ಇನ್ನು ಭೂಮಿ ಅಂತೂ ಅವರು ಕೊಡೋ ಪ್ರೀತಿಗೆ, ಅಂದರೆ ನಾಟಕದ ಪ್ರೀತಿಗೆ ಅವಳು ಮರಳಾಗಿರ್ತಾಳೆ. ನೋಡು ಭೂಮಿ, ನೀನು ಯಾರ ಹತ್ರನೂ ಬಾಲ್ಯದ ವಿಷಯನ ಹಂಚ್ಕೊಂಡೇ ಇಲ್ಲ. ಸೊ ನನ್ನ ಹತ್ರ ಈ ಮನೇಲಿ ನನ್ನ ಹತ್ರ ನಿನ್ನ ಬಾಲ್ಯದ ವಿಷಯಗಳೆಲ್ಲ ಹಂಚ್ಕೊಂಡಿದ್ಯಾ. ಸೊ ಇದು ಕೂಡ ಏನಾದರೂ ಆ ಥರ ಇದ್ದರೆ ಹೇಳುಪುಟ್ಟಿ, ನಿನ್ನ ಹೇಗಾದರೂ ಮಾಡಿ ಈ ಮನೇಲೆ ನಾನು ಉಳಿಸ್ಕೋತೀನಿ ಅಂಥೇಳಿ ನಂಬಿಸ್ತಾ ಇರ್ತಾಳೆ. ಸೊ ಭೂಮಿ ಇನ್ನೇನು ಅವಳು ಹಾಗೆ ಅಂತಾಳೆ, ಹೌದು ನಿಮ್ಮ ಹತ್ರ ನಾನು ಎಲ್ಲ ಬಾಲ್ಯದ ವಿಷಯನೂ ಶೇರ್ ಮಾಡ್ಕೊಂಡಿದ್ದೀನಿ ಈ ಮನೇಲಿ. ಸೊ ಯಾರ ಹತ್ರನೂ ನನ್ನ ಬಾಲ್ಯದ ವಿಷಯಗಳನ್ನ ಶೇರ್ ಮಾಡ್ಕೊಂಡಿರಲಿಲ್ಲ ದೇವ್ಯಾನಿ ಅಮ್ಮ. ನಿಮ್ಮ ಹತ್ರ ನಾನು ಯಾಕಮ್ಮ ಮುಚ್ಚಿಡಲಿ ಅಂತ ಕೂಡ ಭೂಮಿಕಾ ಹೇಳ್ತಾಳೆ, ಅಂದರೆ ಭೂಮಿ ಹೇಳ್ತಾಳೆ. ಸೊ ಇನ್ನೇನು ದೇವ್ಯಾನಿ ಮತ್ತಾಗಿದ್ದರೆ ನಿಜನಾ ನೀನು ಕಾಂಟ್ರಾಕ್ಟ್ ಮ್ಯಾರೇಜ್ ಆಗಿರೋದು ಅಜಿತ್ನ ಇನ್ನು 2 ದಿನದಲ್ಲಿ ನೀನು ಬಿಟ್ಟು ಹೋಗ್ತೀಯಾ, 1 ವರ್ಷದ ಅಗ್ರಿಮೆಂಟ್ ಮ್ಯಾರೇಜ್ ಆಗಿರೋ ಸತ್ಯನಾ ಅಂತೇಳಿ ಪದೇ ಪದೇ ಒತ್ತಿ ಕೇಳ್ತಾಳೆ. ಇನ್ನೇನು ಭೂಮಿ ಏನು ಮಾಡ್ತಾಳೆ ಅಂತಂದರೆ, ಏನಾಗಾದರೂ ಮಾಡಿ ಹೇಳೇ ಬಿಡಬೇಕು, ಹೇಳ್ಬಿಟ್ರತೆಗೆ ಒಂದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ಹೇಗಾದರೂ ಮಾಡಿ ಉಳಿಸ್ಕೋಬೋದು ದೇವ್ಯಾನಿ ಅಮ್ಮ ಅಂತ ಒಂದು ಪ್ಲಾನಿಂಗಲ್ಲಿ ಅವಳು ಮದುವೆ ಆಗಿರೋದನ್ನೆಲ್ಲ ನೆನಪು ಮಾಡ್ಕೋತಾಳೆ. ಇಬ್ಬರು ಅಜಿತ್ತು ಅವರಿಬ್ಬರು ಮದುವೆಯಾಗಿರ್ತಾರಲ್ವ. ಸೊ ಅದನ್ನೆಲ್ಲ ನೆನಪು ಮಾಡಿಕೊಂಡು ಫೈನಲಿ ಹೇಳೇ ಬಿಡೋಣ, ಹೇಗಾದರೂ ಪರವಾಗಿಲ್ಲ, ಏನಾದರೂ ಪರವಾಗಿಲ್ಲ ಅಂಥೇಳಿ ಹೇಳೋಕ್ಕೆ ಶುರು ಮಾಡ್ಕೋತಾಳೆ. ಇನ್ನು ದೇವ್ಯಾನಿ ಕೂಡ ಅಷ್ಟೇ, ಹೇಳು ಪುಟ್ಟಿ ಮನಸ್ಸಲ್ಲಿ ಯಾವುದನ್ನ ಇಕ್ಕೋಬೇಡ, ಹೇಳು, ನನ್ನ ಹತ್ರ ಶೇರ್ ಮಾಡ್ಕೊ, ನೀನು ನನ್ನ ಹತ್ರ ಶೇರ್ ಮಾಡಿಕೊಂಡ್ರೆ ನಿನ್ನ ಮನಸ್ಸಲ್ಲಿರೋ ಭಾರ ಇಳಿಯುತ್ತೆ ಅಂತ ಹೇಳ್ಬಿಟ್ಟು ಮತ್ತು ಪ್ರೆಸರ್ ಮಾಡಿ ಕೇಳ್ತಾ ಇರ್ತಾಳೆ. ಸೊ ಆಗ ಭೂಮಿ ಒಂದೇ ಕಡಕ್ಕೆ ಉತ್ತರ ಕೊಡ್ತಾಳೆ, ದೇವ್ಯಾನಿ ಅಮ್ಮ ನಿಮ್ಮ ಹತ್ರ ಮುಚ್ಚಿಡಿದಕ್ಕೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಂತಂದು ಫಸ್ಟು. ಆಮೇಲೆ ನಮ್ಮದು ಕಾಂಟ್ರಾಕ್ಟ್ ಮ್ಯಾರೇಜ್ ಅಲ್ಲ, ಸೊ ನಾವು ಕರೆಕ್ಟಾಗಿ ಇಬ್ಬರು ಪ್ರೀತಿ ಮಾಡೇ ಮದುವೆ ಆಗಿದ್ದೀವಿ ಅಂತ ಸುಳ್ಳು ಹೇಳ್ಬಿಡ್ತಾಳೆ. ಮತ್ತು ಅದೇನೋ ಮುಚ್ಚಿಟ್ಟಿದ್ದೀನಿ ಅಂತ ಹೇಳ್ದಲ್ಲ ಭೂಮಿ, ಅದೇನು ಭೂಮಿ ಅಂತಂದರೆ ಅದೇನಿಲ್ಲ ದೇವ್ಯಾನಿ ಅಮ್ಮ, ಸುಮ್ಮನೆ ಹಾಗೆ ಆ ಥರ ಅಂದೆ ಅಷ್ಟೇ. ನಾನು ಅಜಿತ್ ಸಾಹೇಬ್ರಿಬ್ಬರು ಕೂಡ ಪ್ರೀತಿ ಮಾಡಿನೇ ನಾವು ಮದುವೆ ಮಾಡ್ಕೊಂಡಿರೋದು ಅಂತ ಹೇಳ್ಬಿಟ್ಟು ಹೇಳಿಬಿಡ್ತಾಳೆ. ಇನ್ನು ಹೇಳಿದ ತಕ್ಷಣ ಅಲ್ಲೇನಿದೆ ಎಲ್ಲ ಮುಗೀತಲ್ವ. ಅವಳು ಸರಿಗೆ ಸೂತ್ರ ಕೊಡಲೇ ಇಲ್ಲ. ಸೊ ದೇವ್ಯಾನಿ ಅಮ್ಮ, ನಾನು ಸಾಹೇಬರು ತುಂಬಾ ಇಷ್ಟಪಡ್ತೀವಿ, ತುಂಬಾ ಪ್ರೀತಿ ಮಾಡ್ತೀವಿ, ತುಂಬಾ ಚೆನ್ನಾಗಿರ್ತೀವಿ, ಅಂಥದ್ರಲ್ಲಿ ಅವ್ರನ್ನ ಹೇಗೆ ಬಿಟ್ಟೋಗಲಿ, ಸುಮ್ಮನಾದ್ರೂ ನಾವ್ಯಾಕೆ ಕಾಂಟ್ರಾಕ್ಟ್ ಮ್ಯಾರೇಜ್ ಆಗಲಿ, ಇಲ್ಲ ದೇವ್ಯಾನಿ ಅಮ್ಮ ಆ ಥರ ಏನೂ ಇಲ್ಲ ಅಂತ ಹೇಳಿಬಿಟ್ಟು ಹಗ್ ಮಾಡ್ಕೋತಾಳೆ. ಸರಿ ಪುಟ್ಟಿ, ಆಗಿದ್ದರೆ ನಾನೇನೋ ತಪ್ಪಾಗಿ ತಿಳ್ಕೊಂಡಿದ್ದೆ, ಸೊ ನನ್ನ ಹತ್ರ ಶೇರ್ ಮಾಡ್ಕೋತಿ ಅಂತ ಅಂದ್ಕೊಂಡೆ, ನೀನು ಶೇರ್ ಮಾಡ್ಕೊಳ್ಳಿಲ್ಲ ಅಂಥೇಳಿ ದೇವ್ಯಾನಿ ಮತ್ತೆ ಮಗಳ ಹತ್ರ ಬರ್ತಾಳಿಲ್ಲ ಅಂಜು ಹತ್ರ. ನೋಡು, ನಾನು ಎಷ್ಟೇ ಪ್ರೆಜರಾಗಿ ನಾನು ಎಷ್ಟೇ ನೈಸ್ ಮಾಡಿ ಕೇಳಿದ್ರು ಕೂಡ ಭೂಮಿ ಒಂದೇ ಉತ್ತರ ಹೇಳಿದ್ದು, ನಮ್ಮದು ಅಗ್ರಿಮೆಂಟ್ ಮ್ಯಾರೇಜ್ ಅಲ್ಲ ಅಂತ ಕೂಡ ಹೇಳಿದ್ಲು ಪುಟ್ಟಿ. ಅವಳಿನ್ನೇನು ಹಾಗೇನಾರ ಆಗಿದ್ರೆ ಇನ್ನು 2 ಡೇಸ್ ಅಲ್ವಾ, 2 ಡೇಸಲ್ಲಿ ನಾವು ಹೊರಗಡೆ ಹಾಕೋದೇ ಬೇಡ, ಅವಳೇ ಹೊರಗಡೆ ಹೊರಟೋಗ್ತಾಳಲ್ವ, ನೀನ್ಯಾಕೆ ಅಷ್ಟೊಂದು ತಲೆ ಕೆಡಿಸ್ಕೊತೀಯ ಇದ್ರ ಬಗ್ಗೆ, ನಿನ್ನ ಒಂದು ತಲೆ ಏನಿದ್ರು ಕೂಡ ನಚ್ಚಿ ಕಡೆ ಇರಬೇಕು ಅಷ್ಟೇ ಅಂತೇಳಿ ದೇವ್ಯಾನಿ ಹೇಳ್ತಾಳೆ. ಆಗಿದ್ದರೆ ಅವಳೇನಾದರೂ ಹೊರಗಡೆ ಹೋಯಿತು ಅಂತಂದರೆ ಅಜಿತನ ಕಡೆ ತುಂಬಾ ಒಲವು ನಾನು ಕೊಡ್ಬೋದು ಅಂತ ಹೇಳಿದಾಗ, ಏ ಪುಟ್ಟಿ ನೀನು ಏನಂತ ಮಾತಾಡ್ತಿದ್ಯಾ, ನಿನಗೆ ನಚ್ಚಿ ಜೊತೆ ಎಂಗೇಜ್ಮೆಂಟ್ ಆಗಿದೆ ಕಣೆ, ಫಸ್ಟು ಅವನ ಕಡೆ ಗಮನ ಕೊಟ್ಟು ಅವನ ಪ್ರೀತಿನ ಸೆಳ್ಕೊಳ್ಳೋದು ಅವಕಾಶ ಮಾಡ್ಕೊ ಫಸ್ಟು ನೀನು. ನೋಡು, ಒಂದು ಹೇಳ್ತೀನಿ ಕೇಳು, ನೀನು ಹೊಟ್ಟೆಲಿದ್ದಾಗ ನನ್ನ ಮಗು ನೀನಿದ್ದೆ ನನ್ನ ಹೊಟ್ಟೆಲಿ, ಆವಾಗ ನಿಮ್ಮಪ್ಪ ಸತ್ತೋದ ತಕ್ಷಣವೇ ಅವರ ಆತ್ಮನ ಜೊತೆ ಅವ್ರ ಮನಸ್ಸಾಕ್ಷಿ ಜೊತೆ ನಾನು ಬದುಕ್ತಾ ಇರೋದು ಕಡೆ. ಯಾವತ್ತೂ ಒಂದು ವೇಳೆ ದ್ವೇಷ ಮಾಡ್ಬೋದು ಬೇರೆಯವ್ರ ಮೇಲೆ, ಆದರೆ ನನ್ನ ಕೆಟ್ಟ ಸಂಸ್ಕಾರನ ಯಾವತ್ತೂ ನಾನು ಕಲ್ತಿಲ್ಲ. ನೀನು ಕೂಡ ಹಾಗೇ ಇರಬೇಕು, ನಚ್ಚಿ ಜೊತೆ ಸಂಸಾರ ಮಾಡಬೇಕು, ನೀನು ನಚ್ಚಿನೇ ಮದುವೆ ಮಾಡ್ಕೋಬೇಕು, ಪದೇ ಪದೇ ಮನಸ್ಸನ್ನ ಚೇಂಜ್ ಮಾಡಿಕೊಂಡು ಆ ಕಡೆ ಈ ಕಡೆ ಎಲ್ಲ ಹೋಗೋದೆಲ್ಲ ಮಾಡಬಾರ್ದು ನೀನು ಅಂತ ಹೇಳ್ಬಿಟ್ಟು ಸರಿಯಾಗಿ ಬೈತಾಳೆ ದೇವ್ಯಾನಿ ಅಂಜುಗೆ. ಅಂದರೆ ಅವಳು ಏನು ಹೇಳ್ತಿದ್ದಾಳೆ ಅಂದರೆ,
ನಾನು ಏನೇ ಕೆಟ್ಟ ಕೆಲಸ ಮಾಡಿದ್ರು, ಬೇರೆಯವ್ರು ದ್ವೇಷ ಮಾಡಿದರೂ ಕೂಡ ನನ್ನ ಸಂಸ್ಕಾರನ ನಾನು ಯಾವತ್ತೂ ಬಿಟ್ಟಿಲ್ಲ. ನಿಮ್ಮ ಅಪ್ಪನ್ನ ಕಳ್ಕೊಂಡು ಅವ್ರ ಜೊತೆನೇ ಮನಸ್ಸಲ್ಲಿ ಬದುಕ್ತಾ ಇದ್ದೀನಿ ಅಂತ ಒಂದು ಅರ್ಥನ ಹೇಳ್ತಾಳೆ. ಸರಿ ಮಾಮ, ಆಗಿದ್ರೆ ನಾನು ರುಚಿ ಜೊತೆನೇ ಚೆನ್ನಾಗಿರ್ತೀನಿ ಅಂತ ಕೂಡ ಅಪ್ಪು ಒಪ್ಕೋತಾಳೆ, ಸಾರಿ ಅಂಜು ಒಪ್ಕೋತಾಳೆ. ಇನ್ನು ಇಲ್ಲಿ ಒಂದು ಕಡೆ ಇವಳು ಫೋಟೋನ ಇಟ್ಕೊಂಡು ತುಂಬ ಯೋಚನೆ ಮಾಡಿಕೊಂಡು, ಹೇಗೆ ಸಾಹೇಬ್ರು ನಿಮ್ಮನ್ನ ಬಿಟ್ಟು ಹೋಗೋದು ಸಾಹೇಬ್ರೆ, ಒಂದೇ ಒಂದು ಮಾತು ಸಾಹೇಬ್ರೆ, ನನ್ನ ಇಲ್ಲೇ ಇರು ಭೂಮಿ, ನನ್ನ ಬಿಟ್ಟು ಹೋಗ್ಬೇಡ ಅಂತ ಒಂದೇ ಮಾತು ಹೇಳ್ಬಿಡಿ ಸಾಹೇಬ್ರೆ. ಜೀವನ ಪೂರ್ತಿ ನಿಮ್ಮ ಸೇವೆ ಮಾಡಿಕೊಂಡು ನಿಮಗೆ ಪ್ರೀತಿ ಇಲ್ಲ ಅಂತಂದ್ರೂ ಕೂಡ ನಾನು ನಿಮ್ಮನ್ನು ಮನಸ್ಸಲ್ಲಿ ಪ್ರೀತಿ ಮಾಡಿಕೊಂಡು ನಿಮ್ಮನ್ನು ಸೇವೆ ಮಾಡಿಕೊಂಡು ಇಲ್ಲೇ ಇದ್ಬಿಡ್ತೀನಿ ಸಾಹೇಬ್ರೆ. ಪ್ಲೀಸ್ ಸಾಹೇಬ್ರೆ, ನಾನು ಒಂದೇ ಒಂದು ಮಾತು ಇಲ್ಲೇ ಇರಿ ಅಂತ ಹೇಳಿ ಸಾಹೇಬ್ರೆ ಅಂತ ಫೋಟೋದ ಮುಂದೆ ಗೋಳ ಆಡ್ತಾ ಇರ್ತಾಳೆ. ಸಾಹೇಬ್ರಿಗೆ ಬೆಟ್ಟದಷ್ಟು ಪ್ರೀತಿ ಇದೆ, ಅದು ಈ ದಡ್ಡಿ ಅರ್ಥ ಮಾಡ್ಕೊಂಡಿಲ್ಲ. ಅವನು ಇವಳಿ ಪ್ರೀತಿ ಇರೋದನ್ನ ಆ ದಡ್ಡ ಅರ್ಥ ಮಾಡ್ಕೊಂಡಿಲ್ಲ. ಸೊ ಅಷ್ಟೇ ಇಲ್ಲ ಆಗಿರೋದು. ಇಬ್ರಿಗೂ ಬೇಕಾದಷ್ಟು ಪ್ರೀತಿ ಇದೆ, ಬೇಕಾದಷ್ಟು ಒಲವಿದೆ, ಬೇಕಾದಷ್ಟು ಪ್ರೀತಿ ಮಾಡೋಷ್ಟು ಅಷ್ಟೊಂದು ಹಚ್ಕೊಂಡಿದ್ದಾರೆ ಇಬ್ಬರು ಕೂಡ. ಸೊ ಆದರೂ ಕೂಡ ಇಲ್ಲಿ ಆ ಥರ ಹೇಳ್ಕೊಳಕ್ಕೆ ಆಗ್ತಾಯಿಲ್ಲ ಅವರಿಬ್ಬರಿಗೆ. ಇನ್ನು ಅಷ್ಟರಲ್ಲಿನೇ ಬಾಗಿಲು ತಟ್ಟಿದ್ದಾರೆ. ಭೂಮಿ ಭೂಮಿ ಅಂತ ಸಂಗೀತ ಅವಳಿನ್ನೇನು ಫೋಟೋನೇ ಎತ್ತಿಟ್ಬಿಟ್ಟು ಬಾಗಿಲ ಓಪನ್ ಮಾಡ್ತಾಳೆ. ಅವ್ರ ಅತ್ತೆ ಬರ್ತಾರೆ. ಸಂಗೀತ ಬಂದ್ಬಿಟ್ಟು, ಭೂಮಿ ಈ ಉಪ್ಪಿನಕಾಯಿನ ಅಜಿತನಿಗೋಸ್ಕರ ಮಾಡಿದ್ದೀನಿ, ಅವನಿಗೆ ಮಾವಿನಕಾಯಿ ಉಪ್ಪಿನಕಾಯಿ ಅಂದರೆ ತುಂಬಾ ಇಷ್ಟ, ನೋಡು ಒಂದ್ಸರಿ ಟೇಸ್ಟ್ ಹೇಗಿದೆ ಅಂತ ಹೇಳ್ಬಿಟ್ಟು ಕೊಡ್ತಾಳೆ. ಆವಾಗ ಟೇಸ್ಟ್ ಮಾಡಿಬಿಟ್ಟು ಭೂಮಿ, ಅತ್ತೆ ಸೂಪರ್ ಅತ್ತೆ, ನಮ್ಮ ಅತ್ತೆ ಅಂದರೆ ಸುಮ್ಮನೆನಾ, ತುಂಬ ಚೆನ್ನಾಗಿ ಮಾಡಿದ್ದೀರ, ತುಂಬ ಟೇಸ್ಟಿಯಾಗಿದೆ ಅಂತ ಕೂಡ ಭೂಮಿ ಹೇಳ್ತಾಳೆ. ಹಾಗೆ ಹೇಳಿ ಆದಮೇಲೆ ಅವಳ ಮುಖದಲ್ಲಿ ಒಂದು ನಗು ಅನ್ನೋದಿರುತ್ತಲ್ವ, ಸೊ ಅದಿರಲ್ಲ. ಸೊ ಹಾಗಾಗಿ ಸಂಗೀತಕ್ಕೆ ಡೌಟ್ ಬರುತ್ತೆ. ಭೂಮಿ, ಏನೋ ಕಳೆದೋಗಿದೆ ಭೂಮಿ ಇಲ್ಲಿ ಅಂತ ಅಂದಾಗ, ಅತ್ತೆ ಎಲ್ಲ ಸರಿಯಾಗಿದೆಯಲ್ಲ ಅತ್ತೆ, ನಾನೆಲ್ಲ ಸರಿನೇ ಮಾಡಿದ್ದೀನಲ್ಲ, ಈ ಮನೇಲಿ ಎಲ್ಲ ಹಾಸಿಗೆನೂ ಚೆನ್ನಾಗಿಟ್ಟಿದ್ದೀನಿ, ಎಲ್ಲನೂ ಚೆನ್ನಾಗಿಟ್ಟಿದ್ದೀನಿ ಅಂದಾಗ ಭೂಮಿ, ಅದಲ್ಲಮ್ಮ ಇನ್ನೂ ಏನೋ ಕಳೆದೋಗಿದೆ ಅಂತ ಮತ್ತೆ ಮತ್ತೆ ಕೇಳ್ತಾರೆ. ಅತ್ತೆ ಆ ಥರ ಏನೂ ಇಲ್ಲ ಅತ್ತೆ ಅಂತ ಭೂಮಿ ಹೇಳ್ತಾಳೆ. ಏಯ್ ಸುಳ್ಳು ಹೇಳ್ಬೇಡ, ನಿನ್ನ ಮುಖದಲ್ಲಿ ಒಂದು ನಗು ಇರುತ್ತಲ್ವ ಯಾವಾಗ್ಲೂ, ಆ ನಗುನೇ ಇಲ್ಲ. ಏನಾದರೂ ನೀನು ಅಜಿತ್ ಹತ್ರ ಜಗಳ ಆಡ್ಕೊಂಡಿದ್ಯಾ, ಏನು ಕತೆ ಅಂತ ಹೇಳ್ಬಿಟ್ಟು ಹೇಳಿದಾಗ, ಅತ್ತೆ ಅದು ಏನೂ ಇಲ್ಲ ಅತ್ತೆ, ನಾವಿಬ್ಬರು ತುಂಬಾ ಚೆನ್ನಾಗಿದ್ದೀವಿ ಅಂತ ಮುಚ್ಚಿಡ್ತಿದ್ದಾಳೆ ಭೂಮಿ. ಸೊ ಇನ್ನೇನು ಸಂಗೀತ ಒತ್ತಿ ಒತ್ತಿ ಕೇಳಿ, ಒಂದು ಕೆಲಸ ಮಾಡು, ಏನು ಜಗಳ ಆಡಿಲ್ಲ ಅಂತ ಹೇಳ್ತಾ ಇದೆಯಲ್ಲ, ನನ್ನ ಎದುರಿಗೆ ಫೋನ್ ಮಾಡಿಬಿಟ್ಟು ಸ್ಪೀಕರ್ಗೆ ಆನ್ ಮಾಡು, ಏನು ಮಾತಾಡ್ತಾನೆ ಅಂತ ಗೊತ್ತಾಗುತ್ತೆ ಅಂತ ಹೇಳಿದಾಗ, ಅತ್ತೆ ನಾವು ಜಗಳನೇ ಆಡಿಲ್ಲ ಅಂತಂದಾಗ ನಾನು ಹೇಗತ್ತೆ ಅವ್ರಿಗೆ ಫೋನ್ ಮಾಡಲಿ ಅಂತ ಹೇಳಿದಾಗ, ಇಲ್ಲ ನನ್ನ ಎದುರು ನೀನು ಫೋನ್ ಮಾಡು ಅಂತ ಪದೇ ಪದೇ ಸಂಗೀತ ಹೇಳ್ತಲೇ ಇರ್ತಾಳೆ. ಸೊ ಆಯಿತು ಅಂತೇಳಿ ಅವಳು ಫೋನ್ ಮಾಡ್ತಾಳೆ ಭೂಮಿ. ಅದು ಹೇಗೇಗೋ ರಿನ್ ಆಗ್ತಾರಲ್ಲ ಫೋನು, ಅಂದರೆ ಯಾರ ಹತ್ರನೂ ಮಾತಾಡ್ತಿದ್ದಾನೆ ಅಜಿತ್ತು. ಸೊ ಅದನ್ನು ನೋಡಿ, ಯಾರ ಹತ್ರನೂ ನಿಮ್ಮ ಮಗ ಮಾತಾಡ್ತಿದ್ದಾರೆ, ಸೊ ಅವ್ರು ಮತ್ತೆ ನನ್ನ ಫೋನ್ನ ನೋಡ್ಕೊಂಡು ಫೋನ್ ಮಾಡ್ತಾರತ್ತೆ. ಹಾಗೇನಿಲ್ಲತ್ತೆ, ನೀವು ಯೋಚನೆ ಮಾಡಿಬಿಡಿ ಅಂದಾಗ ಸಂಗೀತ ಒಂದೇ ಮಾತು ಹೇಳೋಗ್ತಾಳೆ, ನೋಡು ಭೂಮಿ, ಏನಾದರೂ ಇದ್ದರೆ ಮಾತಾಡಿ, ಕೂತು ಮಾತಾಡಿಬಿಡ್ರಿ, ಈ ಥರ ಎಲ್ಲ ಸಪ್ಪಗಿರೋದೆಲ್ಲ ಇರಬೇಡ, ನನ್ನ ಮಗನ್ನೇ ನಾನು ವಿಚಾರಿಸ್ಕೊತೀನಿ ಬಿಡು, ಬರಲಿ ಅವನು ಅಂತೇಳಿ ಸಂಗೀತ ಹೋಗ್ತಾಳೆ. ಒಂದು ಕಡೆ ಇಲ್ಲಿ ಅಜಿತ್ತು ನಚ್ಚಿ ಯಾರ ಹತ್ರನೋ ಫೋನಲ್ಲಿ ಡಯಟ್ ಬಗ್ಗೆ ಹೇಳ್ಕೊಂಡು ಮಾತಾಡ್ತಾ ಇರ್ತಾನೆ. ಮಾತಾಡ್ಬೇಕಾದಾಗ ಅಂಜು ನಗಾಡ್ಕೊಂಡು ಅಲ್ಲಿಗೆ ಬರ್ತಾಳೆ. ಅದನ್ನು ನೋಡಿ, ಏನು ವಾಕಿಂಗ್ ಬಂದಿದ್ದೀರಾ ಈ ಕಡೆ ಮೇಡಮ್ ಅವರು ಅಂದಾಗ, ನೀವು ವಾಕ್ ಮಾಡ್ತಿದ್ರಲ್ವ, ನಿಮ್ಮ ಜೊತೆ ಕಂಪ್ನಿಗೆ ಹೋಗೋಣ ಅಂತ ಬಂದೆ ಅಂತ ಅಂಜು ಹೇಳ್ತಾಳೆ. ಸೊ ಈ ಚಳಿಲಿ ಏನಕ್ಕೆ ಬರೋಕ್ಕೆ ಹೋದೆ ನೀನು ಅಂತ ಅಂದಾಗ, ಸರಿ ಬಿಡಾಗಿದ್ರೆ ಹೋಗ್ತೀನಿ ಅಂತ ಹೊಡ್ತಾಳೆ. ಹೊಡೆದ ತಕ್ಷಣ ಕೈ ಇಟ್ಕೊಂಡು ಹಿಂದಕ್ಕೆ ಕೇಳ್ಕೊತಾನೆ. ಜರ್ಕಿನ ಬಿಚ್ಚಿಬಿಟ್ಟು ಕೊಡ್ತಾನೆ. ಏನು ಇವರಿಬ್ಬರದು ಪ್ರೀತಿ ಅತಿಯಾಗಿ ಹೋಗ್ಬಿಟ್ಟಿದೆ ಇವಾಗ. ಅದನ್ನು ಕೊಡಿದ ತಕ್ಷಣ ತುಂಬ ಫೀಲ್ ಆಗ್ತಾಳೆ ಅವಳು. ಫೀಲ್ ಆಗಿ, ಸರಿ ಹಾಗಿದ್ರೆ ಬಾ ಇಬ್ಬರು ನಾವೇನೋ ಒಂಥರ ವಾಕಿಂಗ್ ಮಾಡೋಣ ಇಲ್ಲಿ, ಅಂದರೆ ಮಾಮೂಲಿ ವಾಕಿಂಗ್ ಅಲ್ಲ, ಪ್ರೀತಿಯಿಂದ ವಾಕಿಂಗ್ ಮಾಡುವಂಥದ್ದು ಅಂತೆಲ್ಲ ಏನೇನೋ ಒಂದು ಸ್ವಲ್ಪ ಪ್ರೀತಿ ಮಾತುಗಳನ್ನ ಹಾಡ್ಕೋತಾರೆ ಇಬ್ಬರು ಕೂಡ. ತುಂಬ ಖುಷಿಯಾಗಿರ್ತಾರೆ. ನನ್ನ ಹಾಟಲ್ಲಿ ಕೂತ್ಬಿಟ್ಟಿದೆಯಾ ನೀನು, ಇನ್ನು ಜೀವನ ಪೂರ್ತಿ ನನ್ನ ಜೊತೆನೇ ಇದ್ಬಿಡು, ಈಗೇನೆ ನನ್ನ ಜೊತೆನೇ ಮದುವೆ ಮಾಡ್ಕೊಂಡು ಸುಖವಾಗಿದ್ಬಿಡು, ಇನ್ನು ಅಷ್ಟೇ ಬಿಟ್ಟರೆ ಇನ್ನೇನು ಇಲ್ಲ ಅಂಥೇಳಿ. ನಾವಿಬ್ಬರು ಇಷ್ಟು ದಿನ ಅತ್ತೆ ಮಕ್ಕಳಾಗಿದ್ವಿ, ಈಗ ಗಂಡ ಹೆಂಡತಿ ಆಗ್ತಾಯಿದ್ದೀವಿ, ಸೊ ಇನ್ನೇನು ಚೆನ್ನಾಗಿರೋಣ ನಾವಿಬ್ಬರು ಅಂತ ಕೂಡ ನಚ್ಚಿ ಅವಳ ಬಗ್ಗೆ ತುಂಬ ಆಸಕ್ತಿ ಬೆಳೆಸ್ಕೊಂಡು ತುಂಬ ಪ್ರೀತಿ ಹುಟ್ಟಿದೆ ಅವನಿಗೆ. ಆ್ಯಕ್ಚುಲಿ ಈ ಅಂಜುಗೆ ಇನ್ನೂ ಹುಟ್ಟಿದೆಯೋ ಇಲ್ಲ ಅಂತ ಗೊತ್ತಿಲ್ಲ, ಯಾಕಂದರೆ ಅಜಿತ್ ಅಂತಲೇ ಇರ್ತಾಳಲ್ವ ಯಾವಾಗ್ಲೂ. ಅದಕ್ಕೆ ಇನ್ನು ಎಲ್ಲ ವಿಷಯನೂ ಶೇರ್ ಮಾಡಿಕೊಂಡು ಒಬ್ರಿಗೊಬ್ರು ಒಂದು ಹಗ್ ಮಾಡ್ಕೋತಾರೆ. ಹಗ್ ಮಾಡ್ಕೊಂಡಿದ್ದಾದಮೇಲೆ ಇನ್ನೇನು ಬಾ ವಾಕ್ ಮಾಡೋಣ ಅಂತೇಳಿ ಕೂಡ ಕರೀತಾನೆ. ತುಂಬ ಪ್ರೀತಿಯಿಂದ ತುಂಬ ಚೆನ್ನಾಗಿರ್ತಾರೆ. ಇನ್ನು ಒಂದು ಕಡೆ ಇಲ್ಲಿ ಇವ್ರು ಮಲಗಿರ್ತಾರೆ. ಶಾರದಮ್ಮ ಮಲಗಿರ್ಬೇಕಾದಾಗ ಕಾಲು ತುಂಬ ನೋಯ್ತಾ ಇರುತ್ತೇನೋ, ಅವ್ರಿಗೆ ಒದ್ದಾಡ್ತಾ ಇರ್ತಾರೆ. ಅದನ್ನು ಶ್ರವಣ್ ಬಂದು ನೋಡ್ತಾನೆ. ನೋಡಿಬಿಟ್ಟು ಅವ್ರು ಒದ್ದಾಡೋದನ್ನ ತುಂಬ ಫೀಲ್ ಆಗ್ತಾ ಇರುತ್ತೆ. ಅವಳು ಯಾಕೋ ತುಂಬ ಕಷ್ಟಪಡ್ತಿದ್ದಾಳೆ, ಕಾಲು ಕೈಯೆಲ್ಲ ತುಂಬ ನೋಯ್ತಾ ಇದೆ ಅಂತ ಅನಿಸುತ್ತೆ, ನಾನೇ ಕಾಲ ಒತ್ಕೊಳ್ಳೋಣ ಅಂತೇಳಿ ಕೂತ್ಕೋತಾನೆ ಕಾಲು ಒತ್ತಕ್ಕೆ ಅಂತ ಹೇಳ್ಬಿಟ್ಟು. ಅವಳು ಮಲಗಿರ್ತಾಳೆ, ಅವಾಗ ಕೂತ್ಕೊಳ್ಳೋದು ಅವನು. ಕಾಲೊತ್ತಕ್ಕೆ ಶುರು ಮಾಡ್ತಾನೆ. ಕಾಲೊತ್ತಕ್ಕೆ ಶುರು ಮಾಡಿದ ತಕ್ಷಣ ತುಂಬ ಕಣ್ಣೀರು ಬಂದ್ಬಿಡುತ್ತೆ. ಫೀಲಿಂಗ್ಸ್ ಅನ್ನೋದು ಹಂಗಿರುತ್ತೆ.
ಆ ಕಣ್ಣೀರು ಬಂದ ತಕ್ಷಣ ಶಾರದಾ ಕಾಲ ಮೇಲೆ ಬಿದ್ದ ತಕ್ಷಣನೇ ಶಾರದಾಗೆ ಎಚ್ಚರಿಕೆ ಆಗಿಬಿಡುತ್ತೆ. ಆವಾಗ ಶ್ರವಣ್ ಬೇಗ ಕಣ್ಣು ಒರೆಸ್ಕೊಂಡು ಕಾಲು ಹೊತ್ತಕ್ಕೆ ಶುರು ಮಾಡ್ತಾನೆ. ಅವಳು ಹಾಗೆ ಮುಖ ನೋಡ್ದು ಬಿಡ್ತಾಳೆ. ಒಂದು ಮುಖ ನೋಡಿದ ತಕ್ಷಣ ಇನ್ನು ಎದ್ಬಿಟ್ಟು ಅರ್ಚ್ಬಿಡ್ತಾಳೆ ಅಂತೇಳಿ ಅಷ್ಟರಲ್ಲೇ ಸಂಗೀತ ಹಿಂದೆ ನಿಂತಿರ್ತಾಳೆ. ಅದನ್ನು ನೋಡಿ ಬೇಗನೆ ಪಟ್ಟನಂಗೆ ಕೂತ್ಕೊಂಡು ಸಂಗೀತನೇ ಒತ್ತಾ ಇರ್ತಾಳೆ ಕಾಲ. ಅಂದರೆ ಅವಳೆಲ್ಲೋ ಅಬ್ಸರ್ವ್ ಮಾಡಿರ್ತಾಳೆ ಹಿಂದೆ ಅಂತ ಅನಿಸುತ್ತೆ. ಸೊ ಹಾಗಾಗಿ ಬಂದು ಹಂಗೆ ಕೂತ್ಕೋತಾಳೆ. ಆವಾಗ ಶಾರದಾ ನಿಟ್ಟು ಬೀಳ್ಬೇಡ, ನಾನೇ ಕಾಲು ಹೊತ್ಕೊಟ್ಟಿದ್ದು, ಏನು ಯೋಚನೆ ಮಾಡಬೇಡ ನೀನು, ನಾನು ಶ್ರವಣ್ ಸುಮ್ಮನೆ ನಿಂತಿದ್ದ ಅಂತೇಳಿ ಹೇಳ್ತಾಳೆ. ಸೊ ನೀನು ತುಂಬ ಒದ್ದಾಡ್ತಿದ್ದಲ್ವಾ ಮಲ್ಗೋಕ್ಕೆ, ತುಂಬ ಕಷ್ಟ ಆಗ್ತಿದೆ ಅಂತ ಅನ್ನಿಸ್ತು. ಸೊ ಹಾಗಾಗಿ ನಾನು ಕಾಲು ಹೊತ್ಕೊಡ್ತಾ ಇದ್ದೀನಿ ಅಂತ ಅಂದಾಗ ಅಕ್ಕ ಅಕ್ಕ ಅಂತ ಹೇಳ್ತಾರೆ ಇರ್ತಾನೆ ಶ್ರವಣ. ನೀನು ಫಸ್ಟ್ ಹೊರ್ಗಡೆ ಹೋಗು ಶ್ರವಣ ಅಂತ ಹೇಳಿ ಕಳಿಸ್ಬಿಟ್ಟು ಹೊರ್ಗಡೆ ಕಳಿಸ್ತಾಳೆ ತಮ್ಮನ್ನ. ಶಾರದಾಗೆ ಸಮಾಧಾನ ಹೇಳಿ ನೀನು ಮಲ್ಕೋ ಅಂತೇಳಿ ಬರ್ತಾಳೆ ಈಚೆ ಕಡೆ. ಶ್ರವಣ ಯಾಕೋ ಹಿಂಗೆ ಮಾಡ್ತೀನಿ ನೀನು, ಅವಳಿಗೆ ಏನಂತ ಗೊತ್ತಿದ್ದು ಯಾಕೋ ಹಿಂಗೆ ಮಾಡ್ತೀನಿ ನೀನೇನಾದರೂ ಕಾಲು ಹೊತ್ತದೇನಾದರೂ ಅವಳು ನೋಡಿದರೆ ನಿನ್ನ ಕತೆ ಅಲ್ಲೇ ಅರಿಸ್ಬಿಡೋಳು, ಅವಳು ಮನೆಯವರೆಲ್ಲ ಎದ್ಬೋರೋರು ಅಂತ ಹೇಳ್ಬಿಟ್ಟು ಬೈತಾ ಇರ್ತಾಳೆ. ಅಕ್ಕ ಒಂದು ವಿಷಯ ಗೊತ್ತಾ ಅಕ್ಕ, ಅವಳಿಗೆ ಕಾಲು ಹೊತ್ತು ಕೊಡಬೇಕಾದಾಗ ಅವಳ ಮನಸ್ಸಲ್ಲಿ ಒಂಥರ ನಗು ಬಂತಕ್ಕ ಅವಳ ಮುಖದಲ್ಲಿ. ಅದು ನೋಡಿ ತುಂಬ ಖುಷಿ ಆಯಿತು ಅಕ್ಕ, ಅದನ್ನು ನೋಡಿನೇ ಸಾಯೋವರೆಗೂ ಹೀಗೆ ಎದ್ಬಿಡ್ತೀನಿ ಅಕ್ಕ ನಾನು ಅಂತ ಶ್ರವಣ್ ಹೇಳ್ತಾನೆ. ನಂಗೆ ಅದೊಂದೇನಕ್ಕ ಸಮಾಧಾನ ಅಂತ ಹೇಳ್ಬಿಟ್ಟು ತುಂಬ ಖುಷಿ ಪಡ್ತಾನೆ. ಸೊ ಅದೆಲ್ಲ ಆದಮೇಲೆ ಇವರಿಬ್ಬರು ಹೊರಗಡೆ ಮಾತಾಡ್ತಾ ಇರ್ತಾರೆ ಬಾಗ್ಲ ಹತ್ರ ನಿಂತ್ಕೊಂಡು. ಇವ್ರೇನು ಮಾಡ್ತಾರೆ, ಶಾರದಾ ಎದ್ದೊಳ್ತಾರೆ. ಎದ್ಬಿಟ್ಟು ಅದನ್ನು ಇವರು ಕದ್ದು ನೋಡ್ತಾ ಇರ್ತಾರೆ. ಅವಳು ಎದ್ದೋಳದನ್ನ ಅವಳಂಗೆ ಎದ್ಬಿಟ್ಟು ಬಾಗ್ಲ ಹತ್ರ ಬರ್ತಾಳೆ. ಬಾಗ್ಲ ಹತ್ರ ಬಂದ್ಬಿಟ್ಟು ಆಚೆ ಕಡೆ ಹೋಗ್ತಾ ಇರ್ತಾಳೆ. ಸೊ ಇವರಿಬ್ರು ಇಲ್ಲೇ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಅದನ್ನು, ಅವಳು ಎಲ್ಲಿ ಹೋಗ್ತಾಳೆ ಏನು ಅಂತ ಹೇಳಿಬಿಟ್ಟು. ಸೊ ಅಷ್ಟರಲ್ಲೇ ಇಲ್ಲಿ ಹೊರಗಡೆ ಭೂಮಿ ಆ ಕಡೆ ಈ ಕಡೆ ಓಡಾಡ್ಕೊಂಡು ನಿಂತಿರ್ತಾಳೆ. ಅವಳಿಗೆ ತುಂಬ ಟೆನ್ಷನ್ ಆಗಿರುತ್ತೆ. ಯಾಕೆಂದರೆ ಇನ್ನೂ ಇಷ್ಟೊತ್ತಾದರೂ ಅಜಿತ್ ಬಂದಿರಲ್ಲ. ಈ ಅಜಿತ್ ಸಾಹೇಬ್ರು ಎಲ್ಲೋದ್ರು, ಏನು ಕತೆ, ಒಂದು ಫೋನ್ ಇಲ್ಲ ಏನಿಲ್ಲ, ಫೋನ್ ಮಾಡಿದ್ರೂ ಸ್ವಿಚ್ ಆಫ್ ಬರ್ತಾಯಿದೆ, ಬ್ಯುಸಿ ಬರ್ತಾಯಿದೆ, ಯಾಕೆ ನನಗೆ ಫೋನು ಮಾಡ್ತಾಯಿಲ್ಲ, ಇವರು ಊಟ ಏನು ಮಾಡಿಕೊಂಡ್ರು, ತಿಂಡಿ ಏನು ಮಾಡಿಕೊಂಡ್ರು, ಕಾಫಿ ಏನು ಮಾಡಿಕೊಂಡ್ರು, ನನ್ನ ಕೈಲಿ ಅವ್ರನ್ನ ಬಿಟ್ಟಿರೋಕ್ಕಾಗ್ತಿಲ್ಲ. ನಾನು ಬೇರೆ 2 ದಿನ ಹೊರಟೋಗ್ತೀನಿ ಇಲ್ಲಿರೋದು. ಅವ್ರನ್ನ ಮನಸ್ಫೂರ್ತಿ ಅವ್ರ ಮುಖನ ನೋಡಿ ಆ ಬಿಂಬನ ನನ್ನ ಮನಸ್ಸಲ್ಲಿ ಇಟ್ಕೊಂಡು ಸಾಯೋವರೆಗೂ ಹಾಗೆ ಬದುಕ್ಬಿಡ್ತೀನಿ ಅಂತೇಳಿ ಹುಚ್ಚು ಥರ ಪ್ರೀತಿ ಮಾಡಿಕೊಂಡು ಓಡಾಡ್ತಾ ಇರ್ತಾಳೆ ಆ ಕಡೆ ಈ ಕಡೆ. ಇನ್ನು ಅಷ್ಟರಲ್ಲೇ ನಚ್ಚಿ ಬರ್ತಾನೆ. ಯಾಕತ್ಗೆ ಆ ಕಡೆ ಈ ಕಡೆ ಓಡಾಡ್ತಾ ಇದ್ದೀರಲ್ಲ, ಏನಾಯಿತು, ಏನಾದ್ರು ಶುಗರ್ ಇದೆಯಾ ನಿಮಗೆ ಅಂತ ಕೇಳಿದಾಗ, ಚೀ ಆ ಥರ ಎಲ್ಲ ಇಲ್ಲಪ್ಪ, ನನಗೆ ಶುಗರ್ ಎಲ್ಲ ಬರಲ್ಲ ಅಂತ ಹೇಳ್ಬಿಟ್ಟು ಭೂಮಿ ಹೇಳಿದಾಗ, ಮತ್ತು ಆ ಕಡೆ ಈ ಕಡೆ ವಾಕಿಂಗ್ ಮಾಡ್ತಾ ಇದ್ರಲ್ಲ ಅದಕ್ಕೆ ಅಂತಂದಾಗ, ಹಾಗೆ ಮಾಡ್ತಾಯಿದ್ದಮ್ಮ ಇದು ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಅಯ್ಯೋ ನಂಗೆ ಗೊತ್ತು ಬಿಡಿ ಅದಕ್ಕೆ, ಅಣ್ಣ ಬಂದಿಲ್ವಲ್ಲ, ಸೊ ಹಾಗಾಗಿ ತುಂಬ ಟೆನ್ಷನ್ ಆಗಿರುತ್ತೆ. ಅಣ್ಣನ ನೋಡೋಕ್ಕೋಸ್ಕರ ಅಷ್ಟೊಂದು ಆ ಥರ ನಿಮಗೆ ಇನ್ನೊಂದು ಪ್ರಶ್ನೆನ ಕೇಳಬೇಕು ನಾನು, ಪದೇ ಪದೇ ಕೇಳ್ತಲೇ ಇರ್ತೀನಿ, ಇವಾಗ ಕೂಡ ಕೇಳ್ತೀನಿ. ಅಣ್ಣ ಅಂದರೆ ನಿಮಗೆ ಎಷ್ಟಿಷ್ಟ ಅಂತ ಮತ್ತೆ ಹೇಳಿ ಅದಕ್ಕೆ ಅಂತೇಳಿ ಕೇಳ್ತಾನೆ. ಅವಳಿನ್ನೇನು ಹೇಳಬೇಕು, ಅಷ್ಟರಲ್ಲೇ ಈ ಸಂಚಿಕೆ ಮುಕ್ತಾಯ ಆಗ್ತಾಯಿದೆ. ನೋಡೋಣ ನಾಳೆ ಏನಾಗುತ್ತೆ ಏನು ಕತೆ ಅಂತ ಹೇಳ್ಬಿಟ್ಟು ನಚ್ಚಿಗೆ ಫೋನ್ ಮಾಡಿಸ್ತಾನೆ. ನಚ್ಚಿಗೆ ಫೋನ್ ಮಾಡಿಸ್ಬಿಟ್ಟು ಮಾತಾಡ್ತಾ ಇರ್ತಾರೆ. ಸಾಹೇಬ್ರಿ ಎಲ್ಲಿದ್ದೀರಾ, ಏನು ಕತೆ ಅಂತೇಳಿ ಒಂದೇ ಉಸಿರಲ್ಲೆಲ್ಲ ಕೇಳಿದಾಗ ನಚ್ಚಿ ಹೇಳ್ಕೊಟ್ಟಿದ್ದಕ್ಕೆ ಫೋನ್ ಮಾಡಿರ್ತಾಳೆ ಅವಳು. ಸೊ ಅಷ್ಟರಲ್ಲೇ ಅಜಿತ್ ಒಂದು ಮಾತು ಹೇಳ್ಬಿಡ್ತಾನೆ. ಆ ಮಾತನ್ನ ಕೇಳಿ ಭೂಮಿ ತುಂಬ ಶಾಕ್ ಆಗ್ತಾಳೆ. ಅದೇನು ಎತ್ತ ಅಂತೇಳಿ ನೀವು ನಾಳೆ ಕಾದು ನೋಡಬೇಕಾಗುತ್ತೆ. ಇವ್ರ ಸಂಬಂಧ ನಾಳೆನೇ ಮುಕ್ತಾಯ ಆಗ್ತಾಯಿದೆ ಅಂತ ಅನಿಸ್ತಿದೆ. ನೋಡೋಣ, ಅಲ್ಲೇವರೆಗೂ ವೆಯ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನೋಡಿರೋರಿಗೆಲ್ಲ ಥ್ಯಾಂಕ್ ಯು.